ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶಿವಮೊಗ್ಗದಲ್ಲಿ ನಮ್ಮ ಅಣ್ಣನ ಮಗಂದು ಉಪನಯನ ನಡೀತಿದೆ. ಆಕ್ಚುಲಿ 3 ದಿನ ಇರೋದು. ಫಸ್ಟ್ ಡೇ ನಾಂದಿ, ಸೆಕೆಂಡ್ ಡೇ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳಿ ಮಾಡ್ತಿದ್ದಾರೆ. ಥರ್ಡ್ ಡೇ ಅಂದ್ರೆ ಇವತ್ತು ಉಪನಯನ ನಡೀತಿದೆ. ಫುಲ್ ಮೋಜು ಮಸ್ತಿ ಇರುತ್ತೆ. ಹೇಗಿರುತ್ತೆ ಫಂಕ್ಷನ್ ಅಂತ ಹೇಳಿ ನಿಮ್ಗೂ ಕೂಡ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಫಂಕ್ಷನ್ ಶಿವಮೊಗ್ಗದಲ್ಲಿ PNT ಕಾಲೋನಿಯಲ್ಲಿ ಒಂದು ಸಮುದಾಯ ಭವನ ಇದೆ, ಅಲ್ಲಿ ನಡೀತಾ ಇರೋದು. ಮೊದಲನೇ ದಿನ ಬೆಳಿಗ್ಗೆ ನಾಂದಿ ಫಂಕ್ಷನ್ ಇತ್ತು. ಯಾವುದೇ ಶುಭ ಕಾರ್ಯ ಆಗಲಿ ಫಂಕ್ಷನ್ ಫಸ್ಟ್ ಸ್ಟಾರ್ಟ್ ಆಗೋದೇ ನಾಂದಿಯಿಂದ. ಅದರ ಒಂದು ಸಣ್ಣ ವಿಡಿಯೋ ಕ್ಲಿಪ್ ಇಲ್ಲಿದೆ, ನೋಡ್ಕೊಂಡ್ ಬನ್ನಿ. ಮಧ್ಯಾಹ್ನ ಊಟಕ್ಕೆ ಪಾಯಸ, ಅನ್ನ, ಸಾರು, ಚಿತ್ರಾನ್ನ, ಹೋಳಿಗೆ, ಪಲ್ಯ ಇದೆಲ್ಲ ಇತ್ತು. ಆದರೆ ಆ ವಿಡಿಯೋನ ನಾನು ತಗೊಳಕ್ಕಾಗಲಿಲ್ಲ, ಹಾಗಾಗಿ ನಾನಿಲ್ಲಿ ಹಾಕ್ತಾ ಇಲ್ಲ. ಸಂಜೆ ಉದಕ ಶಾಂತಿ ಇತ್ತು. ಸ್ನ್ಯಾಕ್ಸ್ಗೆ ಅಂತ ಹೇಳಿ ಗೋಲಿ ಬಜ್ಜೆ ಮತ್ತು ಚಟ್ನಿನ ಮಾಡಿದ್ರು. ಉದಕ ಶಾಂತಿ ಕ್ಲಿಪ್ನ ನಾನು ಹಾಕಿರ್ತೀನಿ, ಒಂದ್ಸಲ ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇವರು ನನ್ನ ಅಣ್ಣ, ಅತ್ತಿಗೆ ಮತ್ತು ಅವರ 2 ಮಕ್ಕಳು. ಅಣ್ಣನ ಮಗ ಅಂತ ಅಂದರೆ ನನ್ನ ಅಪ್ಪನ ಚಿಕ್ಕಪ್ಪನ ಮಗನ ಮಗಂದು ಉಪನಯನ ನಡೀತಾ ಇರೋದು. ಉಪನಯನ ದಿನ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅವ್ರವ್ರ ಊರಿಗೆ ಹೋಗೋ ಗಡಿ ಬಿಡಿಲಿರ್ತಾರೆ. ಹಾಗಾಗಿ ಮೊದಲನೇ ದಿನನೇ ಉಡುಗೊರೆ ಎಲ್ಲ ಕೊಟ್ಟರು. ರಾತ್ರಿ ಊಟದ ವ್ಯವಸ್ಥೆ ಕೂಡ ಇತ್ತು. ಮಧ್ಯಾಹ್ನ ಫುಲ್ಲು ಹೆವಿ ಆಗಿತ್ತಲ್ವಾ, ಹಾಗಾಗಿ ರಾತ್ರಿ ಪಾಯಸ, ಅನ್ನ, ಸಾರು, ಚಿತ್ರಾನ್ನ, ಕೋಸಂಬರಿ ಮತ್ತು ಚಟ್ನಿ, ಅನ್ನ, ಮೊಸರು ಈ ಥರ ಸಿಂಪಲ್ ಊಟ ಇತ್ತು. ಮಾರನೇ ದಿನ ಸಂಜೆ ಫ್ಯಾಮಿಲಿ ಗೆಟ್ ಟುಗೆದರ್ ಇತ್ತು. ನಮ್ಮ ಎಲ್ಲ ರಿಲೇಟಿವ್ಸು ಮೈಸೂರು, ಬೆಂಗಳೂರಿಂದ ಬಂದಿದ್ರು. ಸಂಜೆ ಪಾನಿಪುರಿ, ಮಸಾಲೆ ಪುರಿ, ಚಾಟ್ಸ್ ಎಲ್ಲ ಇತ್ತು. ಲೈವ್ ಆಗಿ ಅಲ್ಲೇನೆ ಒಬ್ರನ್ನ ಕರೆಸಿದ್ರು ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಮಾಡ್ಕೊಡೋದಕ್ಕೆ ಅಂತ ಹೇಳಿ. ಬಿಸಿ ಬಿಸಿ ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತಿನ್ಕೊಂಡಾದ್ಮೇಲೆ ನೆಕ್ಸ್ಟ್ ಫೋಟೋ ಶೂಟಿಗೆ ಅಂತ ರೆಡಿ ಆದ್ವಿ. ಅದ್ರದ್ದು ಒಂದು ಝಲಕ್ ಇಲ್ಲಿದೆ ನೋಡಿ.
ಇದಾದ್ಮೇಲೆ ಟೈಮ್ ಪಾಸ್ ಮಾಡೋದು ಹೆಂಗೆ ಅಂತ ಅನ್ಕೊಳ್ತಾ ಇದ್ದಾಗ ಸ್ಟಾರ್ಟ್ ಆಯ್ತು ನೋಡಿ ಅಂತ್ಯಾಕ್ಷರಿ. ನಿಜವಾಗ್ಲೂ ನಾವು ಮೊಬೈಲು ಇಂಟರ್ನೆಟ್ ಅಂತ ಬಂದ ಮೇಲೆ ಈ ಥರ ಸಣ್ಣ ಸಣ್ಣ ಆಟಗಳನ್ನ ಆಡಿ ಖುಷಿ ಪಡ್ತಾ ಇದ್ದಿದ್ದು ಮರ್ತೇ ಹೋಗ್ಬಿಟ್ಟಿದೆ. ಈ ಅಂತ್ಯಾಕ್ಷರಿ ಎಲ್ಲ ಆಡಿದ್ಮೇಲೆ ನಮ್ಮೆಲ್ರಿಗೂ ನಮ್ಮ ಚೈಲ್ಡ್ಹುಡ್ ಮೆಮೊರೀಸು ನೆನಪಾಗ್ತಾ ಹೋಯ್ತು. ಎಷ್ಟು ಆಟ ಆಡ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ. ಸಣ್ಣವರಿದ್ದಾಗೆಲ್ಲ ಅನ್ಕೊಳ್ತಾ ಇದ್ವಿ ನಾವು ಬೇಗ ದೊಡ್ಡವರಾಗಬೇಕಪ್ಪ, ಒಂದು ಕೆಲಸ ಹಿಡಿಬೇಕು, ಆವಾಗ ಲೈಫು ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ. ಆದರೆ ದೊಡ್ಡವರಾದ್ಮೇಲೆ ಗೊತ್ತಾಗ್ತಾ ಇದೆ ಆ ಬಾಲ್ಯ ಎಷ್ಟು ಚೆನ್ನಾಗಿತ್ತಲ್ಲ ಅಂಥೇಳಿ. ಇಲ್ಲಿ ಒಂದು ಕಡೆ ಅಂತ್ಯಾಕ್ಷರಿ ನಡೀತಾ ಇತ್ತು, ಇನ್ನೊಂದು ಕಡೆ ಅಡುಗೆ ಮನೇಲಿ ಏನು ನಡೀತಾ ಇದೆ ನೋಡ್ಕೊಂಡು ಬರೋಣ ಅಂಥೇಳಿ ನಾನು ಅಡುಗೆ ಮನೆ ಕಡೆ ಹೋದೆ. ಅಲ್ಲಿ ಮಾರನೇ ದಿನಕ್ಕೆ ಇಡ್ಲಿಗೆ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ರು. ಮತ್ತು ಇಲ್ಲಿ ನೋಡಿ ಬೋರ್ನ್ವಿಟಾ ಬರ್ಫಿ ಅಂತ ಇದು ಯಾವ ರೀತಿ ಬರ್ಫಿನ ಸ್ಪ್ರೆಡ್ ಮಾಡಿದ್ದಾರೆ ಅಂತ. ಈ ಬರ್ಫಿನ ನಾನು ಒಂದ್ಸಲನೂ ಟೇಸ್ಟ್ ಮಾಡಿರಲಿಲ್ಲ, ಆದರೆ ಟೇಸ್ಟ್ ಮಾಡೋಕ್ಕೆ ಅಂತ ಹೇಳಿ ಬರ್ಫಿ ಕೊಟ್ಟರು. ಏನು ಚೆನ್ನಾಗಿತ್ತು ಅಂತೀರಾ, ಬಾಯಲ್ಲಿ ಇಟ್ಟರೆ ಸಾಕು ಜಗ್ಗಿಯ ಅವಶ್ಯಕತೆನೇ ಇಲ್ಲ, ಅದಾಗೆ ತಾನೇ ಕರಗೋಗ್ತಾ ಇತ್ತು. ಮಾರನೇ ದಿನ 4 ಗಂಟೆಗೆ 4:45ಗೆಲ್ಲ ಬೆಂಗಳೂರು ಮೈಸೂರಿಂದ ಬಂದಿದ್ರಲ್ಲ ಅವರೆಲ್ಲ ಟ್ರೈನೆಲ್ಲ ಬುಕ್ ಮಾಡಿದ್ರು. ಹಾಗಾಗಿ ಉಪನಯನ ದಿನ ಏನಾದರೂ ಫೋಟೋಶೂಟ್ ಎಲ್ಲ ಇಟ್ಕೊಂಡ್ರೆ ಅವ್ರುಗಳಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಹಿಂದಿನ ದಿನನೇ ಫೋಟೋಶೂಟ್ಗೆ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾ ಇದ್ರು. One, two, three, start. ರಾತ್ರಿ ಬಫೆ ಊಟ ಇತ್ತು. ಇದರಲ್ಲಿ ಗೋಬಿ, ಚಂಪಾಕಲಿ, ಪೂರಿ, ಸಾಗು, ಘೀ ರೈಸು, ಅನ್ನ, ಸಾರು, ಅನ್ನ, ಮೊಸರು, ಉಪ್ಪಿನಕಾಯಿ ಇತ್ತು. ಮಾರನೇ ದಿನ ಬೆಳಿಗ್ಗೆ ಅಂದರೆ ಉಪನಯನದ ದಿನ ಬೆಳಿಗ್ಗೆ 8:15ಗೆ ಮುಹೂರ್ತ ಇತ್ತು. ಈ ಥರ ಮಾವನ ತೊಡೆ ಮೇಲೆ ಕೂರಿಸ್ಬಿಟ್ಟು ಕೂದಲನ್ನು ಕಟ್ ಮಾಡ್ತಾ ಹೋಗ್ತಾರೆ. ಉಪನಯನ ಅಂದರೆ ಸೇಮ್ ಮದುವೆ ಥರನೇ, ಆದರೆ ಹೆಣ್ಣೊಂದಿರಲ್ಲ ಅಷ್ಟೇ. ಬೆಳಿಗ್ಗೆ ತಿಂಡಿಗೆ ದಮ್ರೂಟು ಮತ್ತು ಇಡ್ಲಿ, ಸಾಂಬಾರ್, ಚಟ್ನಿ, ಹಾಗೆಯೇ ಶಾವಿಗೆ ಬಾತ್ ಇತ್ತು. ಮತ್ತು ಇಲ್ಲಿ ನೋಡಿ ಮಧ್ಯಾಹ್ನಕ್ಕೆ ಒಂದೊಂದನ್ನೇ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಒಂದು ಕಡೆ ಮೊಸರನ್ನ ಕಲಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ವಾಂಗಿಬಾತ್ ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ಇಲ್ಲಿ ನೋಡಿ ಒಂದು ಕಡೆ ನಿಪ್ಪಟ್ಟನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕರಿತಾ ಇದ್ದಾರೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಪೇಣಿಗೆ ಕೇಸರಿ ಹಾಲು ಕೂಡ ರೆಡಿ ಆಗಿದೆ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಉಪನಯನ ಮಾಡ್ತಾರೆ. ಅಂದರೆ ಈ ವೈಷ್ಣವರೇ ಬೇರೆ ಥರ ಮಾಡ್ತಾರೆ. ಆಮೇಲೆ ಈ ಕೋಟ ಕಂದಾವರ ಬ್ರಾಹ್ಮಿನ್ಸ್ ಇರೋದಲ್ಲ, ಅವ್ರದ್ದೇ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸ್ಮಾರ್ತದ್ದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಸ್ಮಾರ್ತ ಹೊಯ್ಸಳ ಕರ್ನಾಟಕ ಸಂಪ್ರದಾಯದ ಪ್ರಕಾರ ಉಪನಯನ ನಡೀತಾ ಇರೋದು.
ಯಾವುದೇ ಫಂಕ್ಷನ್ ಇರಲಿ ಆ ಫಂಕ್ಷನ್ಗೆ ಕಳೆ ಕಟ್ಟೋದು ಯಾವಾಗ ಹೇಳಿ ರಿಲೇಟಿವ್ಸ್ ಬಂದಾಗ ಅಲ್ವಾ. ಎಷ್ಟೇ ದೂರದಲ್ಲಿದ್ದರೂ ಕೂಡ ಒಂದು ಫಂಕ್ಷನ್ ಅಂತಂದರೆ ಎಲ್ಲರೂ ಒಟ್ಟಾಗಿ ಸೇರ್ತಾರೆ, ಆ ಫಂಕ್ಷನನ್ನು ಅಟೆಂಡ್ ಮಾಡ್ತಾರೆ, ಅದು ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು 3 ಜನ್ರೇಷನ್ನು. ಅಂದರೆ ಇಲ್ಲಿ ರೈಟ್ ಸೈಡಲ್ಲಿರೋದು ನನ್ನ ಅಪ್ಪನ ಚಿಕ್ಕಪ್ಪ, ಅಂದರೆ ನನಗೆ ಅಜ್ಜ ಆಗಬೇಕು. ಲೆಫ್ಟ್ ಸೈಡಲ್ಲಿರೋದು ಅವರ ಮಗ, ಅಂದರೆ ನನಗೆ ಅಣ್ಣ ಆಗಬೇಕು. ಮಧ್ಯದಲ್ಲಿರೋದು ಅಣ್ಣನ ಮಗ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇವರು ಅಣ್ಣನ ಸಿಬ್ಲಿಂಗ್ಸು. ಲೆಫ್ಟ್ ಸೈಡಲ್ಲಿರೋರು ಅಣ್ಣನ ಅಕ್ಕ, ರೈಟ್ ಸೈಡಲ್ಲಿರೋರು ಅವರ ತಂಗಿ. ತುಂಬಾ ಡೌನ್ ಟು ಅರ್ತು, ಹಾಗೆಯೇ ಯಾವಾಗ್ಲೂ ಲೈವ್ಲಿ ಆಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಮಧ್ಯಾಹ್ನ ಊಟ ತುಂಬಾ ಗ್ರ್ಯಾಂಡ್ ಆಗಿತ್ತು. ಹಲಸಿನ ಪಾಯಸ, ವಾಂಗಿಬಾತು, ಹಪ್ಪಳ 2 ಥರದ್ದು, ಕೋಸಂಬರಿ 2 ಥರದ ಪಲ್ಯ, ಪೈನಾಪಲ್ ಗೊಜ್ಜು, ಅನ್ನ, ಸಾರು, ಹುಳಿ, ಅಪ್ಪೆ ಸಾರು, ಪೇಣಿ ಮತ್ತು ಅನ್ನ ಮೊಸರು, ಈ ಥರ ಭರ್ಜರಿ ಭೋಜನ ಇತ್ತು. ಕೃಷ್ಣಮೂರ್ತಿ ಅನ್ನೋರು ಅಡುಗೆ ಮಾಡಿದ್ದು. ಅವ್ರ ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ನಿಮ್ಮ ಮನೇಲಿ ಯಾವುದಾದ್ರೂ ಫಂಕ್ಷನ್ ಇತ್ತು, ಅಡುಗೆ ಮಾಡಿಸ್ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿದ್ರಿ ಅಲ್ವಾ ನನ್ನ ಅಣ್ಣನ ಮಗಂದು ಉಪನಯನ ಹೇಗಿತ್ತು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.